ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear trainees, welcomes you all for today online classes. In the last class, we discussed hydromotors and its types and its functions and its constructions ಇವುಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ಹೈಡ್ರಾಲಿಕ್ಸ್ ನ ಮತ್ತು ನ್ಯೂಮ್ಯಾಟಿಕ್ ಪಠ್ಯದ ಮುಂದುವರಿದ ಭಾಗ. In this class, we will discuss direction control valve in hydraulic system. ಈ ಡಿಸಿವಿ ಬಗ್ಗೆ ಈಗಾಗಲೇ ನ್ಯೂಮ್ಯಾಟಿಕ್ಸ್ ಸಂಬಂಧಪಟ್ಟ ಹಾಗೆ ವಿವರವನ್ನು ತಿಳ್ಕೊಂಡಿದ್ದೀವಿ. So today, direction control valve used in hydraulic system ಇದರ ಬಗ್ಗೆ ತಿಳ್ಕೊಳ್ಳೋಣ. ಈ ದಿನದ ತರಗತಿಯ ಆಬ್ಜೆಕ್ಟಿವ್ಸ್ ಏನು ಅಂದ್ರೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂದ್ರೆ ಏನು, ಡಿಸಿವಿ ಅನ್ನ ಹೇಗೆ ವರ್ಗೀಕರಣವನ್ನು ಮಾಡ್ತೀವಿ, ಕ್ಲಾಸಿಫಿಕೇಶನ್ ಆಫ್ ಡಿಸಿವಿ, ಮತ್ತೆ ಫಂಕ್ಷನ್ಸ್ ಆಫ್ ಡಿಸಿವಿ ಅಂಡ್ ಎನ್ಆರ್ವಿ ಯಾವ ರೀತಿ, ಅದರದ್ದು ಕಾರ್ಯ ಯಾವ ರೀತಿ, ಮತ್ತೆ ಆ ಒಂದು ಡಿಸಿವಿ ಹೈಡ್ರಾಲಿಕ್ ಸರ್ಕ್ಯೂಟ್ ಅನ್ನ ಇಂಟರಪ್ಟ್ ಮಾಡೋದನ್ನ ತಿಳಿದುಕೊಳ್ಳೋಣ. ಜೊತೆಗೆ ಬೈಪಾಸ್ ಸರ್ಕ್ಯೂಟ್ ಅಂತ ಈ ಡಿಸಿವಿ ನಲ್ಲಿ ನಾವು ಬಳಸ್ತೀವಿ ಹೈಡ್ರಾಲಿಕ್ ಸಿಸ್ಟಮ್. ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರವನ್ನು ನಾವು ತಿಳ್ಕೊಳ್ಳೋಣ. ಸೊ ನೌ ಲೆಟ್ ಅಸ್ ಕಮ್ ಟು ದಿ ಡಿಸಿವಿ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ಸ್ are one of the most fundamental parts in hydraulic system. It is an important part in hydraulic or pneumatic system. Without this, we cannot run what hydraulic or pneumatic system. In this DCV, it allows the fluid flow into different paths from one or more source. This DCV will usually consist of a spool inside the cylinder, which is mechanically or electrically actuated. ಈ ಡಿಸಿವಿ ವಾಲ್ವ್ ಏನಿದೆ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್, ಇದು ಇಂಪಾರ್ಟೆಂಟ್, ಮುಖ್ಯವಾದ ಒಂದು ಭಾಗ. ಇದರಿಂದ ನಾವೇನ್ ಮಾಡಬಹುದು, ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡಬಹುದು, ಓಪನ್ ಮಾಡಬಹುದು, ಕ್ಲೋಸ್ ಮಾಡಬಹುದು, ಫ್ಲೋ ಪಾತ್ ಅನ್ನ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಅಷ್ಟು ಕಾರ್ಯವನ್ನ ನಾವು ಮಾಡೋದ್ರ ಜೊತೆಗೆ this is used to control the directions of motion of hydraulic actuator. Hydraulic actuators motions ಅನ್ನ ನಾವು ಕಂಟ್ರೋಲ್ ಮಾಡಬಹುದು, as well as responsible to stop the motion of actuator. So ಡೈರೆಕ್ಷನ್ ಕಂಟ್ರೋಲ್ ಕವಾಟಗಳು ಹೈಡ್ರಾಲಿಕ್ ಮತ್ತು ನ್ಯೂಮ್ಯಾಟಿಕ್ ವ್ಯವಸ್ಥೆಗಳ ಮೂಲಭೂತ ಭಾಗಗಳಲ್ಲಿ ಒಂದಾಗಿದ್ದು, ಈ ಡಿಸಿವಿಗಳು ಒಂದು ಅಥವಾ ಹೆಚ್ಚಿನ ಮೂಲಗಳಿಂದ ದ್ರವಗಳನ್ನ ವಿವಿಧ ಮಾರ್ಗಗಳಲ್ಲಿ ಹರಿಯುವಂತೆ ಮಾಡುತ್ತೆ. ಹಾಗಾಗಿ ಡಿಸಿವಿಗಳು ಸಾಮಾನ್ಯವಾಗಿ ಸಿಲಿಂಡರ್ ಒಳಗೆ ಸ್ಪೂಲನ್ನು ಒಳಗೊಂಡಿದ್ದು, ಅದು ಯಾಂತ್ರಿಕವಾಗಿ ಅಥವಾ ವಿದ್ಯುತ್ ಚಾಲಿತವಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದನ್ನ ನಾವು ಡಿಸಿವಿ, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಂತ ನಾವು ಕರಿತೀವಿ. Now let us come to the classifications of DCV. DCV can be classified according to the number of ports and positions. ಈಗಾಗಲೇ ಹೇಳಿದ್ದೀನಿ. So there is 2x2 valve example and 3x2 way valve, 4x2 way valve and 4x3 way valve, etc. ಇಲ್ಲಿ 2x2 first letter indicates the port, second letter indicates the position. So now let us come to the 2x2 way valve. The 2x2 way valve has a working port A and supply port P and leakage oil port L. So ಇಲ್ಲಿ ನಿಮಗೆ ಒಂದು 2x2 way valve ಡಿಸಿವಿ ಚಿತ್ರ ಇದೆ. ಪುಷ್ ಬಟನ್ ಆಪರೇಟೆಡ್, ಇದು ಮೆಕ್ಯಾನಿಕಲಿ ಆಕ್ಟಿವೇಟೆಡ್. ಇಲ್ಲಿ ಒಂದು ವರ್ಕಿಂಗ್ ಪೋರ್ಟ್ ಎ ಇದೆ, ಸಪ್ಲೈ ಪೋರ್ಟ್ ಪಿ ಇದೆ, ಇನ್ನೊಂದು ಲೀಕೇಜ್ ಆಯಿಲ್ ಪೋರ್ಟ್ ಎಲ್ ಅಂತ ಕೊಟ್ಟಿದೆ. ಈ ಒಂದು ಚಿತ್ರದಲ್ಲಿ ಫ್ಲೋ ಫ್ರಮ್ ಪಿ ಟು ಎ, ಫ್ಲೋ ಯಾವ ಕಡೆ ಹರಿತಾ ಇದೆ, ಪಿ ಇಂದ
ಎಗೆ ಏರಿತಾ ಇದೆ. ಪಿ ಟು ಎ ಕ್ಲೋಸ್ ಇನ್ ದಿ ನಾರ್ಮಲ್ ಪೊಸಿಷನ್. ಇಲ್ಲಿ ನೋಡಿ ಏನಾಗಿದೆ, ಪಿ ಇಂದ ಎ ಹೊರಿತಾ ಇದೆ, ಫ್ಲೋ ಏನಾಗಿದೆ, ಈಸ್ ಕ್ಲೋಸ್ಡ್ ಇನ್ ದ ನಾರ್ಮಲ್ ಪೊಸಿಷನ್ಸ್. ನಾರ್ಮಲಿ ಕ್ಲೋಸ್ಡ್ ಅಂತ ನಾವು ಇದನ್ನ ಕರಿತೀವಿ. ಸೊ another one animations, it can be actuated by push button. So this is 2-port, 2-way, 2-position valve. So let us see how it works. So ಆಯಿಲ್ ಎಲ್ಲ ಬರ್ತಾ ಇದೆ, ಅಲ್ಲಿ ಹೀಗೆ ಟ್ರಾಕ್ಟ್ ಆದಾಗ ಕ್ಯಾಪ್ ಎಂಡ್ಗೆ ಈ ಕಡೆ ರಾಡ್ ಅಂಡ್ ಸ್ಪ್ರಿಂಗ್ ಫೋರ್ಸ್. ಈಗ ನೋಡಿ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದ್ದಾರೆ. ಹೀಗೆ ಪ್ರೆಷರ್ ಅನ್ನ ಅಪ್ಲೈ ಮಾಡಿದಾಗ ಇಲ್ಲಿ ಇನ್ಲೆಟ್ ಪೋರ್ಟ್ ನಲ್ಲಿ ಆಯಿಲ್ ಬರ್ತಾ ಇದೆ, ತಳ್ತಾ ಇದೆ. ಮತ್ತೆ ಆ ಸ್ಪ್ರಿಂಗ್ ಪ್ರೆಷರ್ಗೆ ಅಥವಾ ಗ್ರಾವಿಟಿ ಫೀಡ್ ಎರಡು, ಅದರಿಂದ ಏನಾಗುತ್ತೆ, ಆಯಿಲ್ ಕಮ್ಸ್ ಬ್ಯಾಕ್ ಟು ದಿ ರಿಸರ್ವರ್ ಟ್ಯಾಂಕ್ಗೆ. ದಿಸ್ 2x2-way valve, a relief line leading to the leakage oil port. ಇಲ್ಲೊಂದು ಆಯಿಲ್ ಪೋರ್ಟ್ ಅನ್ನು ಕೊಟ್ಟಿದ್ದಾನೆ ಎಲ್. ದಿಸ್ ಲೀಕೇಜ್ ಆಯಿಲ್ ಪೋರ್ಟ್ ಇಸ್ ಪ್ರೊವೈಡೆಡ್, ಯಾತಕ್ಕೆ ಪ್ರೊವೈಡ್ ಮಾಡಿದ್ದಾನೆ ಇದನ್ನ, ಟು ಪ್ರಿವೆಂಟ್ ಬಿಲ್ಡಪ್ ಆಫ್ ಪ್ರೆಷರ್ ಇನ್ ದ ಸ್ಪ್ರಿಂಗ್ ಅಂಡ್ ಪಿಸ್ಟನ್ ಚೇಂಬರ್ಸ್. ಒಳಗಡೆ ಇರ್ತಕ್ಕಂತ ಪಿಸ್ಟನ್ ಮತ್ತೆ ಸ್ಪ್ರಿಂಗ್ ಚೇಂಬರ್ಸ್ ಏನಿದೆ ಅಲ್ಲಿ ಪ್ರೆಷರ್ ಬಿಲ್ಡಪ್ ಆಗೋದನ್ನ ತಪ್ಪಿಸ್ಲಿಕ್ಕೆ ಈ ಒಂದು ಎಲ್ ಪೋರ್ಟ್ ಅನ್ನು ಕೊಟ್ಟಿದ್ದಾನೆ. ಲೀಕೇಜ್ ಆಯಿಲ್ ಪೋರ್ಟ್ ಅಂತ ನಾವು ಕರಿತೀವಿ. ದ 2x2-way valve is actuated and the passage from P to A is open. ನೋಡಿ ಇಲ್ಲಿ ಪಿ ಇಂದ ಹೀಗೆ ಇರತಕ್ಕಂತ ಪ್ಯಾಸೇಜ್ ಏನಾಗಿದೆ, ಓಪನ್ ಆಗಿದೆ. P to A is open. ಇದರಲ್ಲಿ 2x2-way valve ನಲ್ಲಿ ಆಲ್ಸೋ ಅವೈಲಬಲ್ ವಿಚ್ ಆರ್ ನಾರ್ಮಲಿ ಓಪನ್ ಫ್ರಮ್ P to A. This is called normally open. ಹಿಂದೆ ನಾರ್ಮಲಿ ಕ್ಲೋಸ್ಡ್ ಕಂಡೀಷನ್ ಚಿತ್ರವನ್ನು ನಿಮಗೆ ತೋರಿಸಿದ್ದೀನಿ. ಸೊ ಇನ್ ದ ಸೇಮ್ ವೇ ಅನದರ್ ಮತ್ತೊಂದು ವರ್ಗೀಕರಣಕ್ಕೆ ಬರೋದಾದ್ರೆ 3x2-way. ಇಲ್ಲಿ 3 ಪೋರ್ಟ್ 2 ಪೊಸಿಷನ್ಸ್ ಅರ್ಥ. ಇಲ್ಲಿ ನೋಡಿ 2 ಪೊಸಿಷನ್ಸ್ ಇದೆ, 3 ಪೋರ್ಟ್ ಇದೆ. ಸೊ ಇಲ್ಲಿ ನೋಡಿ ಚಿತ್ರದಲ್ಲಿ ಟ್ಯಾಂಕ್ ಬಂದು ನೋಡಿ, ಸಿಲಿಂಡರ್ ಏನಾಗ್ತಾ ಇದೆ, ಪಿ ಇಂದ ಎ ಹೋಗ್ತಾ ಇದೆ, ಸಿಲಿಂಡರ್ ಲಿಫ್ಟ್ ಆಗ್ತಾ ಇದೆ. ಸೊ ಮತ್ತೆ ಆಕ್ಚುವೇಟ್ ಆಯ್ತು, ಟ್ಯಾಂಕ್ ಪೋರ್ಟ್ ಬರ್ತಾ ಇದೆ, ಎ ಇಂದ ಏನ್ ಬಂತು, ಇ ಇಂದ ಬಂದು ಟ್ಯಾಂಕ್ಗೆ ಆಯಿಲ್ ಬಂದು ಟ್ಯಾಂಕ್ ನೋಡಿ ಇಲ್ಲಿ ಫಿಲ್ ಆಗ್ತಾ ಇದೆ. ದೆನ್ ಮತ್ತೆ ಪಂಪ್ ಆಯ್ತು, ಆಯಿಲ್ ಪಂಪ್ ಬಂದು ಮತ್ತೆ ಪಿ ಬಂತು, ಪಿ ಅಂದ್ರೆ ಇಲ್ಲಿ ಸ್ಟಾಪ್ ಆಗಿದೆ, ಏನಾಗಿದೆ ಇಲ್ಲಿ ಸ್ಟಾಪ್ ಆಗಿದೆ. ದೆನ್ ಇಟ್ ಕನೆಕ್ಟೆಡ್, ಪಿ ಸ್ಟಾಪ್ ಆಗಿದೆ 3x2 ಪೊಸಿಷನ್ ನಲ್ಲಿ. ನೋಡಿ ಪೊಸಿಷನ್ ಶಿಫ್ಟ್ ಆಯ್ತು, ಪಿ ಹೋಯ್ತು, ಪಿ ಇಂದ ಎ ಬಂತು, ಮತ್ತೆ ಏನಾಗ್ತಾ ಇದೆ, ಸಿಲಿಂಡರ್. So the 3x2-way valve has a working port A, supply port P and tank port T. ನೋಡಿ ಇಲ್ಲಿ 3 ಪೋರ್ಟ್ ನಿಮಗೆ ಕಾಣಿಸ್ತಾ ಇದೆ. P supply port, A working port and T tank port. This is L. This L is oil leakage port. It is used to prevent the buildup of pressure inside the cylinder chamber and spring chamber. Volumetric flow can be routed from the supply port to the working port. Volumetric flow ಹೇಗಾಗ್ತಾ ಇದೆ, ಸಪ್ಲೈ ಪೋರ್ಟ್ ಅಂದ್ರೆ ಪಿ ಇಂದ ಎಲ್ಲಿಗೆ, ಎಗೆ, ಸಪ್ಲೈ ಪೋರ್ಟ್ ಟು ದಿ ವರ್ಕಿಂಗ್ ಪೋರ್ಟ್, ಆರ್ ಅಥವಾ ಫ್ರಮ್ ದ ವರ್ಕಿಂಗ್ ಪೋರ್ಟ್ ಇಂದ ಟ್ಯಾಂಕ್ ಪೋರ್ಟ್. ಇಲ್ಲಿಂದ ಇಲ್ಲಿಗೆ ಪಿ ಇಂದ ಎಗೆ ಬರಬೇಕು ಅಥವಾ ಎ ಇಂದ ಟಿ ಬರಬೇಕು. The third port in each case is closed. ನೋಡಿ ಇಲ್ಲಿ ಒಂದು ಪೋರ್ಟ್ ಇಲ್ಲಿ ಕ್ಲೋಸ್ ಆಗಿದೆ, ಅನಿಮೇಷನ್ಸ್ ನಲ್ಲಿ ನೋಡಿ ಇಲ್ಲಿ ಕ್ಲೋಸ್ ಆಗಿದೆ. In the normal position, so P is closed and flow released from A to T. ನಾರ್ಮಲ್ ಪೊಸಿಷನ್ ಅಲ್ಲಿ P ಕ್ಲೋಸ್ ಆಗಿದೆ, ಫ್ಲೋ ನ ಯಾವ ಕಡೆ ರಿಲೀಸ್ ಮಾಡಿದ್ವಿ, ಎ ಇಂದ ಟಿ ಗೆ ರಿಲೀಸ್ ಆಗ್ತಾ ಇದೆ. In this 3x2-way valve is actuated. ಇದನ್ನ ಆಕ್ಚುವೇಟೆಡ್ ಮಾಡಿದಾಗ flow is released from P to A, ಅಂದ್ರೆ ಸಪ್ಲೈ ಪೋರ್ಟ್ ಇಂದ ವರ್ಕಿಂಗ್ ಪೋರ್ಟ್ ಗೆ. ಔಟ್ಲೆಟ್ ಇಲ್ಲಿ ಟಿ ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. 3x2-way valves which are normally open, P to A and T closed. ನಾರ್ಮಲಿ ಓಪನ್ ಇದ್ರೆ P to A ಇದ್ರೆ ಟಿ ಏನಾಗಿರುತ್ತೆ, ಕ್ಲೋಸ್ ಆಗುತ್ತೆ. ದಿಸ್ ಇಸ್ ನಾರ್ಮಲಿ ಓಪನ್ ಕಂಡೀಷನ್ಸ್. So
ಅನದರ್ ಒನ್ 3/2 ವ್ಯಾಲ್ಯೂದು ಒಂದು ನಿಮಗೆ ಅನಿಮೇಷನ್ಸ್ ನೋಡಿ. ಇಯರ್ 2 ಪೋರ್ಟ್ ಇಲ್ಲಿಂದ ಹೋಗ್ತಾ ಇದೆ, ಸಿಲಿಂಡರ್ ಮೇಲಕ್ಕೆ ಅಪ್ ಆಗ್ತಾ ಇದೆ. ಈಗ ಆಯಿಲ್ ಲೀಕೇಜ್ ಆಯ್ತು, ಸೊ ಇಟ್ ಕೆನ್ ಬಿ ಕಮ್ ಬ್ಯಾಕ್ ಟು ದ ಪಂಪ್. ನೋಡಿ ಇಲ್ಲಿ ಪಂಪ್ ಬರ್ತಾ ಇದೆ, ಇಲ್ಲಿ ಪಂಪ್ ಬಂದು ಇಲ್ಲಿ ಪಿ ಪೋರ್ಟ್ ಬರ್ತು. ಇಲ್ಲಿ ಪಿ ಪೋರ್ಟ್ ಬಂದ್ರೆ ಇದೇನಾಗಿರುತ್ತೆ, ಇದು ಸಾಮಾನ್ಯವಾಗಿ ಇದು ಕ್ಲೋಸ್ ಆಗಿರುತ್ತೆ ಈ ರೀತಿ. ಪಿ ಇಂದ ಹೇಗಾದಾಗ ಟಿ ಕ್ಲೋಸ್ ಆಗಲ್ಲ ಆ ರೀತಿ. ಸೊ ನಾವು ಪೊಸಿಷನ್ಸ್ ಏನಾಯ್ತು, ಚೇಂಜ್ ಆಯ್ತು. ಈಗ ಏನಾಗ್ತಾ ಇದೆ, ಆಯಿಲ್ ಎಂಟ್ರಿ ಆಯ್ತು. ಸಿಲಿಂಡರ್ ನೋಡಿ ಇಲ್ಲಿ ಪುಷ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದಿಸ್ ಇಸ್ 3/2 ವಾಲ್ವ್. ಇಲ್ಲಿ ನಿಮಗೆ 3/2 ವೇ ಸರ್ಕ್ಯೂಟ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಇದು 3/2 ವೇ ಡಿಸಿವಿ ಪುಷ್ ಬಟನ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆಪರೇಟೆಡ್. ಸೊ ದಿಸ್ ಇಸ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಸೊ ಲೈಕ್ ದಟ್ ಇಟ್ ವರ್ಕ್ಸ್ ದ ಸೇಮ್. ಇಲ್ಲಿ ಏನು ಟಾಪಿಕಲ್ ರೆಪ್ರೆಸೆಂಟೇಷನ್ ಇದೆ, ಇಲ್ಲಿ ಅದು ಅನಿಮೇಷನ್ಸ್ ನಿಮಗೆ ಕಾಣಿಸ್ತಾ ಇದೆ. ಸೊ ಈಗ ನೋಡಿ ಇಲ್ಲಿ ಕ್ಲೋಸ್ ಆಗಿರ್ತಕ್ಕಂಥ ಕಂಡೀಷನ್ಸ್ ಪಿ. ಸೊ ದೆನ್ ಇದೇನಾಗುತ್ತೆ ನೋಡಿ, ಶಿಫ್ಟ್ ಆಗುತ್ತೆ, ಪೊಸಿಷನ್ ಏನಾಗುತ್ತೆ, ಶಿಫ್ಟ್ ಆಗುತ್ತೆ. ಪೊಸಿಷನ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ ಅಂದ್ರೆ ಇಟ್ ಗೋ ಟು ಪಿ ಟು ಎ. ಪಿ ಟು ಎ ಹೋದಾಗ ಏನಾಗ್ತಾ ಇದೆ, ಸಿಲಿಂಡರ್ ಮೇಲ್ಗಡೆಗೆ ಮೂವ್ ಆಗ್ತಾ ಇದೆ. ದೆನ್ ಇಟ್ ಗೋಸ್ ಬ್ಯಾಕ್. ಮತ್ತೆ ಎ ಇಂದ ಎಲ್ಲಿ ಹೋಗುತ್ತೆ, ಅದು ಟ್ಯಾಂಕ್ ಹೋಗಿ ಪಿ ಏನಾಗಿರುತ್ತೆ ಅವಾಗ ಕ್ಲೋಸ್ ಆಗಿರುತ್ತೆ. ಈ ಪೋರ್ಟ್ ಟಿ ಪೋರ್ಟ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ದಿಸ್ ಇಸ್ ದ ಸರ್ಕ್ಯೂಟ್. Now let us come to the 4/2 way valve. 2 positions ಇರ್ತಕ್ಕಂಥದ್ದು, 4 ಪೋರ್ಟ್ 2 ಪೊಸಿಷನ್ಸ್. The 4/2 way valve has 2 ವರ್ಕಿಂಗ್ ಪೋರ್ಟ್ಸ್. ಇಲ್ಲಿ 2 ವರ್ಕಿಂಗ್ ಪೋರ್ಟ್ಸ್ ಇರುತ್ತೆ. ಹಿಂದೆ ಎಲ್ಲ ಒಂದೊಂದು ನೋಡ್ತಾ ಇದ್ವಿ. ಇಲ್ಲಿ 2 ವರ್ಕಿಂಗ್ ಪೋರ್ಟ್ಸ್, ಪೋರ್ಟ್ ಎ ಅಂಡ್ ಬಿ. ನೋಡಿ 2 ವರ್ಕಿಂಗ್ ಪೋರ್ಟ್ ಯಾವುದು, ಎ ಮತ್ತೆ ಬಿ. ಸಪ್ಲೈ ಪೋರ್ಟ್ ಪಿ ಅಂಡ್ ಟ್ಯಾಂಕ್ ಪೋರ್ಟ್ ಟಿ. ಎ ಬಿ is a working port, P is a supply port, T is a tank port. This is body, this is spool. This spool can be actuated by either mechanically or electrically. So ಇಲ್ಲಿ PB push button ಅನ್ನ ಕೊಟ್ಟಿದ್ದಾನೆ. The supply port is always connected to the one of the working port. ಇಲ್ಲಿ supply port ಅನ್ನ ಒಂದು ವರ್ಕಿಂಗ್ ಪೋರ್ಟ್ ಗೆ ಯಾವಾಗಲೂ ಕನೆಕ್ಟ್ ಮಾಡಿರ್ತಾನೆ. While the second working port B ಇದೆಯಲ್ಲ, is routed to the tank. ಅದನ್ನ ಯಾವುದಕ್ಕೆ ಕನೆಕ್ಟ್ ಹೋಗ್ತಾ ಇರುತ್ತೆ, ಟ್ಯಾಂಕ್ ಗೆ. In the normal position there is flow P to B. Normal position ಅಲ್ಲಿ ಫ್ಲೋ ಏನಾಗುತ್ತೆ, P ಇಂದ B ಗೆ and from A to T. ನೋಡಿ ಇಲ್ಲಿ ನೋಡಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ಫ್ಲೋ ಫ್ರಮ್ P to B ಮತ್ತೆ A ಇಂದ T ಗೆ ಬರ್ತಾ ಇರ್ತಕ್ಕಂಥದ್ದು. ನಿಮಗೆ ಅದ್ರದ್ದು ಒಂದು ಅನಿಮೇಷನ್ಸ್ ಚಿತ್ರ ಇದೆ. The 4/2 way valve is actuated, then the flow from P to A. ನೀವು ಆಕ್ಚುಯೇಟೆಡ್ ಮಾಡಿದ ತಕ್ಷಣ ಫ್ಲೋ ಏನಾಗುತ್ತೆ, ಇಲ್ಲಿ ನೋಡಿ ಇದು ಆಕ್ಚುಯೇಟ್ ಆಗಿದೆ, ಪ್ರೆಸ್ ಮಾಡಿದ್ದಾರೆ, ಸ್ಪೂಲ್ ಬಂದು ಇಲ್ಲಿ ಕೂತ್ಕೊಂಡಿದೆ. ಪಿ ಇಂದ ಏನಾಯ್ತು, ಫ್ಲೋ ಪಿ ಇಂದ ಎಗ್ ಬಂತು ಅಂಡ್ ಫ್ರಮ್ ಬಿ ಟು ಟಿ. ಬಿ ಇಂದ ಎಲ್ಲಿಗೆ ಹೋಗುತ್ತೆ, ಅದು ಟಿ ಹೋಗುತ್ತೆ, ಬಿ ಇಂದ ಟಿ. 4/2 way valves are also available which normally open from P to A and from B to T. P ಇಂದ T ಗೆ, P ಇಂದ A ಗೆ ಸಿಗುತ್ತೆ ನಾರ್ಮಲಿ ಓಪನ್ ಅಲ್ಲಿ. So this is the 4/2 way valve. So here we connect cap end. So this is rod end ಹೋಗಿದೆ. ಇದು ಮತ್ತೆ ಹಿಂದೆ ಪುಷ್ ಆಗ್ಬೇಕಾದ್ರೆ ಇಲ್ಲಿರೋ ಆಯಿಲ್ ಎಲ್ಲ ಮತ್ತೆ ಇದು ಏನಾಗುತ್ತೆ, ಪೊಸಿಷನ್ ಚೇಂಜ್ ಆಗಿ ರಿಟರ್ನ್ ಬರುತ್ತೆ. ಅದ್ರದ್ದು ಸರ್ಕ್ಯೂಟ್ ಅನ್ನ ನೋಡೋಣ. ದಿಸ್ ಇಸ್ 4/3 way ಸರ್ಕ್ಯೂಟ್. ದಿಸ್ ಇಸ್ DCV ಪುಷ್ ಬಟನ್ ಆಪರೇಟೆಡ್. ಸೊ ಇಲ್ಲಿದೆ ಈಗ ಇಯರ್. ಸೊ ಇಲ್ಲಿ ಪಂಪ್ ಆಗಿ ಪಿ ಇಂದ ಬಿಗೆ, ಎ ಇಂದ ಟಿಗೆ, ಪಿ ಇಂದ ಬಿಗೆ ಹೋಗುತ್ತೆ, ಮತ್ತದು ರಿಟರ್ನ್ ಬಂದಾಗ ಎ ಇಂದ ಟ್ಯಾಂಕ್ಗೆ ಬರ್ತಾ ಇರ್ತಕ್ಕಂಥ ಒಂದು ಸರ್ಕ್ಯೂಟ್. From the logic point of view, 4/3 way valves are 4/2 way valves with an additional mid positions. ಒಂದು ಮಿಡ್ ಪೊಸಿಷನ್ ಅಲ್ಲಿ 4/2 way valve ಒಂದು ಲಾಜಿಕ್ ರೀತಿಯಲ್ಲಿ ವರ್ಕ್ ಆಗುತ್ತೆ. There are various version of this mid position. ಈ ಮಿಡ್ ಪೊಸಿಷನ್ ಅಲ್ಲಿ 4/2 ಯಾವ ರೀತಿ ಇಟ್ಟಿರ್ತಾರೆ, ವೇರಿಯಸ್
ವರ್ಷನ್ಸ್ ಅನ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. In the mid position in the examples on the supply port P, the supply port P is directly connected to the tank T. In the switching position zone, there is flow from P to B and from A to T. So ಈ ಒಂದು ಚಿತ್ರವನ್ನು ನಿಮಗೆ ತೋರಿಸ್ತೀನಿ. 4/3 ವೇ ವಾಲ್ವ್ ಇನ್ ಮಿಡ್ ಪೊಸಿಷನ್ ಅಲ್ಲಿ ಇದ್ದಾಗ ಫ್ಲೋ ಎಲ್ಲಿಂದ ಹೋಗುತ್ತೆ? ಪಿ ಇಂದ ಟಿ ಹೋಗುತ್ತೆ. ಎ ಅಂಡ್ ಬಿ ಆರ್ ಕ್ಲೋಸ್ ಇರುತ್ತೆ, ಎ ಮತ್ತೆ ಬಿ. Since the output from the pump flows to the tank, this switching position is called pump bypass or also pump recirculations ಅಂತ ನಾವು ಅದನ್ನು ಕರಿತೀವಿ. In the case of pump bypass, the pump needs to operate only against the resistance of the valve, which has favorable effect on the overbalance ಅನ್ನ ಮಾಡಲಿಕ್ಕೆ ಆ ರೀತಿ ನಾವು ಯೂಸ್ ಮಾಡ್ತೀವಿ. So this is that 4/3 way valve. Here you can see ಇಲ್ಲಿ ಮಿಡ್ ಪೊಸಿಷನ್ ಅಲ್ಲಿ ಇದೆ. ಈಗ ಎ ಇಂದ ಟಿಗೆ ಬರಬೇಕು. ಇಲ್ಲಿ ಏನಾಗಿದೆ? ಪಿ ಏನಾಗಿದೆ? ಇಲ್ಲಿ ಕ್ಲೋಸ್ ಆಗಿದೆ. ಇಲ್ಲಿ ಬಿ ಏನಿದು? ವರ್ಕಿಂಗ್ ಪೋರ್ಟ್. ಏನಿದು? ವರ್ಕಿಂಗ್ ಪೋರ್ಟ್. ಪಿ ಏನಿದು? ಸಪ್ಲೈ ಪೋರ್ಟ್. ಟಿ ಇದು ಟ್ಯಾಂಕ್ ಪೋರ್ಟ್. ಇದು ಎಲ್ಲೋ ಲೀಕೇಜ್. The valve is in the left hand switching position. There is flow from P to A and from B to T. ಈ ಒಂದು ಚಿತ್ರದಲ್ಲಿ ಲೆಫ್ಟ್ ಹ್ಯಾಂಡ್ ಸ್ವಿಚಿಂಗ್ ಪೊಸಿಷನ್ ಅಲ್ಲಿ ನೀವು ನೋಡೋದಾದ್ರೆ ಫ್ಲೋ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಪಿ ಇಂದ ಎಗೆ ಹೋಗ್ತಾ ಇದೆ. ನೋಡಿ ಇಲ್ಲಿ ನೋಡಿ ಡೈರೆಕ್ಷನ್ಸ್. ಪಿ ಇಂದ ಎಗೆ ಬರ್ತಾ ಇದೆ, ಮತ್ತೆ ಬಿ ಇಂದ ಟಿಗೆ. ಬಿ ಇಂದ ಎಲ್ಲಿಗೆ ಬರ್ತಾ ಇದೆ? ಟಿಗೆ. ಈಗ ಹೋಗಿ ಮತ್ತೆ ಇಲ್ಲಿ ಟಿಗೆ ಟ್ಯಾಂಕ್ ಪೋರ್ಟ್ಗೆ ಬರ್ತಾ ಇರ್ತಕ್ಕಂಥ ಲೆಫ್ಟ್ ಹ್ಯಾಂಡ್ ಸ್ವಿಚಿಂಗ್ ಪೊಸಿಷನ್ಸ್. ರೈಟ್ ಹ್ಯಾಂಡ್ ಸ್ವಿಚಿಂಗ್ ಪೊಸಿಷನ್ಸ್ಗೆ ನೀವು ನೋಡೋದಾದ್ರೆ ಫ್ಲೋ ಫ್ರಮ್ ಬಿ ಟು ಎ. ನೋಡಿ ಫ್ಲೋ ಎಲ್ಲಿಂದ ಹೋಗ್ತಾ ಇದೆ? ಬಿ ಇಂದ ಎಗೆ. ಬಿ ಟು ಎ ಅಂಡ್ ಟಿ. ಬಿ ಟು ಎ ಅಂಡ್ ಟಿ. ಸೊ ದಿಸ್ ಇಸ್ ದಿ ವರ್ಷನ್ಸ್ ಆಫ್ ದಿ 4/3 ಸರ್ಕ್ಯೂಟ್ ವಿತ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸೊ ನಾವು ಇದು ನಾರ್ಮಲಿ ಕ್ಲೋಸ್ಡ್ ಕಂಡೀಷನ್ಸ್. there is no actuating. Actuating ಆದರೆ it can be connected to the supply port. So now let us come to the non-return valve. ಹೆಸರೇ ಹೇಳುತ್ತೆ non-return valve ಅಂದ್ರೆ non-return valves black flows in one directions and allow free flow in other. One directions ನಲ್ಲಿ ರಿಟರ್ನ್ ಬರೋದನ್ನ ಅದು ತಪ್ಪಿಸುತ್ತೆ. It always flows only one directions. This is the body of the NRV. This is the poppet. This is out. This is the spring. ಇಲ್ಲೇನಾಗಿದೆ? ಇಲ್ಲಿ ಲಾಕ್ ಆಗಿದೆ. ಒನ್ ವೇ ಫ್ಲೋ ಇದೆ ಯಾವಾಗ್ಲೂ. In the direction of flow zone, the sealing element is pressed against a seat by spring and the hydraulic fluid. ಇಲ್ಲಿ ನೋಡಿ, ಇಲ್ಲಿ ಸ್ಪ್ರಿಂಗ್ ಮತ್ತೆ ಸೀಟ್ ಏನಾಗಿದೆ? ಇಲ್ಲಿ ಪ್ರೆಸ್ ಆಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. A spring loaded non-return valve is shown in figure. ಈ ಚಿತ್ರದಲ್ಲಿ ನಿಮಗೆ ಸ್ಪ್ರಿಂಗ್ ಲೋಡೆಡ್ ನಾನ್ ರಿಟರ್ನ್ ವಾಲ್ವ್ ಕೊಟ್ಟಿರೋದು. If the oil pressure is more on left side of NRV, ಲೆಫ್ಟ್ ಸೈಡ್ ನಲ್ಲಿ ಆಯಿಲ್ ಪ್ರೆಷರ್ ಏನಿದೆ ಜಾಸ್ತಿ ಇದೆ, poppet of valve will not open. ಇಲ್ಲಿ ಓಪನ್ ಆಗ್ಲಿಕ್ಕೆ ಬಿಟ್ಟಿಲ್ಲ. as well as it will not allow the flow of oil. ಈ ಡೈರೆಕ್ಷನ್ಸ್ ಗೆ ಯಾವುದೇ ರೀತಿ ಆಯಿಲ್ ಹೋಗಲ್ಲ. there is only one direction. ಸೊ ಈಗ ನೋಡಿ ಓಪನ್ ಆಗಿದೆ ಪ್ರೆಷರ್. ಅಂಡ್ ವೆನ್ ಆಯಿಲ್ ಪ್ರೆಷರ್ ಇಸ್ ಮೋರ್ ಆನ್ ರೈಟ್ ಸೈಡ್, ಈಗ ಆಯಿಲ್ ಪ್ರೆಷರ್ ಜಾಸ್ತಿ ಆಯ್ತು ಈ ಸೈಡ್, ರೈಟ್ ಸೈಡ್ ಅಲ್ಲಿ, ದೆನ್ poppet of valve will move for opening and oil will flow through the. ಈಗ ಏನಾಯ್ತು? ಜಾಸ್ತಿ ಪ್ರೆಷರ್ ಆಯ್ತು. ಈಗ ಏನಾಯ್ತು? ಇದು ಪೊಪೆಟ್ ಏನಾಗಿದೆ? ಇದು ಹಿಂದೆ ಬಂದಿದೆ. ಈಗ ಆಯಿಲ್ ಏನಾಗಿದೆ? ಈ ಡೈರೆಕ್ಷನ್ ಗೆ ಫ್ಲೋ. ಯಾವಾಗ ರಿಟರ್ನ್ ಡೈರೆಕ್ಷನ್ ಹೋಯ್ತು, ಇದು ಬಂದು ಏನಾಗುತ್ತೆ? ಪೊಪೆಟ್ ಇಲ್ಲಿ ಲಾಕ್ ಆಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಎ NRV, ನಾನ್ ರಿಟರ್ನ್ ವಾಲ್ವ್ ಅಂತ ನಾವು ಕರಿತೀವಿ. ಸೊ ಈ ನಾನ್ ರಿಟರ್ನ್ ವಾಲ್ವ್ ಅನ್ನು ಕೊಡ್ತಕ್ಕಂಥದ್ದೇ ಪಂಪ್ ಪ್ರೊಟೆಕ್ಷನ್ಸ್ ಗೋಸ್ಕರ NRV ಅನ್ನ ನಾವು ಕೊಡ್ತೀವಿ. ದಿಸ್ ಇಸ್, ಯು ಕ್ಯಾನ್ ಸಿ, ದಿಸ್ ಇಸ್ NRV, ದಿಸ್ ಇಸ್ ಮೋಟಾರ್, this is DCV, this is double acting cylinder. So another one important, that is bypass circuit ಅಂತ ಕೇಳಿದೆ ನಾನು. ಅದರ ಬಗ್ಗೆ ತಿಳ್ಕೊಳ್ಳಿ. Bypass circuit is used to advance a cylinder rapidly than it could with pump flow alone. bypass circuit ಅನ್ನ ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಿಲಿಂಡರ್ ಅನ್ನ ಫಾಸ್ಟ್ ಆಗಿ ಮೂವ್ ಮಾಡಲಿಕ್ಕೆ. ಸಿಲಿಂಡರ್ ಅನ್ನ ಫಾಸ್ಟ್ ಆಗಿ rapidly, fast means rapidly than it could with pump flow alone. To achieve this,
ಈ ರೀತಿ ರ್ಯಾಪಿಡ್ ಆಗಿ ನಾವು ಮೂವ್ ಮಾಡಬೇಕಾದ್ರೆ oil from the rod end of a cylinder is added to the pump load to the blind end, increasing the rate of advance. Common application of bypass circuit are found in searing and punching machines. ಈ ರೀತಿ ರ್ಯಾಪಿಡ್ ಆಗಿ ಸಿಲಿಂಡರ್ ಅಡ್ವಾನ್ಸ್ ಆಗಬೇಕಾದ್ರೆ ರಾಡ್ ಎಂಡ್ ಅಲ್ಲಿ ಇರ್ತಕ್ಕಂತ ಆಯಿಲ್ ಫ್ರಮ್ ದ ರಾಡ್ ಎಂಡ್ ಆಫ್ ಎ ಸಿಲಿಂಡರ್ is added to the pump low to the blind end. ಇನ್ನೊಂದ್ ಕಡೆ ಬ್ಲೈಂಡ್ ಎಂಡ್ ಏನಾಗುತ್ತೆ, ಹ್ಯಾಡ್ ಆಗುತ್ತೆ. ಇನ್ಕ್ರೀಸಿಂಗ್ ದ ರೇಟ್ ಆಫ್ ಅಡ್ವಾನ್ಸ್, ಅದೇನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಇರುತ್ತೆ ರ್ಯಾಪಿಡ್ ಆಗಿ. ಸೊ ಹಾಗಾಗಿ ಇದನ್ನ ಕಾಮನ್ ಆಗಿ ಎಲ್ಲಿ ಈ ಒಂದು ಅಪ್ಲಿಕೇಶನ್ಸ್ ಅನ್ನ ನಾವು ಬಳಸ್ತೀವಿ ಅಂದ್ರೆ ಬೈಪಾಸ್ ಸರ್ಕ್ಯೂಟ್ ಫೌಂಡ್ ಇನ್ ಸಿಯರಿಂಗ್ ಅಂಡ್ ಪಂಚಿಂಗ್ ಮೆಷಿನ್ಸ್. ಸಿಯರಿಂಗ್ ಮೆಷಿನ್, ಪಂಚಿಂಗ್ ಮೆಷಿನ್ಸ್ ಅಪ್ಲಿಕೇಶನ್ಸ್ ನಲ್ಲಿ ಈ ಬೈಪಾಸ್ ಸರ್ಕ್ಯೂಟ್ ಅನ್ನ ನಾವು ಬಳಸ್ತೀವಿ. ಅಂಡ್ ಆಲ್ಸೋ in general, differential cylinder is used in hydraulic machine. Differential cylinder ಅನ್ನು ಯೂಸ್ ಮಾಡ್ತೀವಿ hydraulic machine ನಲ್ಲಿ. In this cylinder, the area ratio of the full piston surface to the annular position surface is 2:1. Since as the result, the piston rod area is only half size of the piston area, the return stroke ಏನಾಗುತ್ತೆ ಅವಾಗ ಡಬಲ್ ಆಗುತ್ತೆ, is twice as fast as the advance stroke. ಇದನ್ನ ಡಿಫರೆನ್ಷಿಯಲ್ ಸಿಲಿಂಡರ್ ನಲ್ಲಿ ನಾವು ಯೂಸ್ ಮಾಡ್ತೀವಿ hydraulic machines ನಲ್ಲಿ. ಡಿಫರೆನ್ಷಿಯಲ್ ಸಿಲಿಂಡರ್ಸ್ ಇಸ್ ಯೂಸ್ಡ್ ಇನ್ hydraulic machines. ಇಲ್ಲಿ ಸಿಲಿಂಡರ್ ಏರಿಯಾ ಏನಿರುತ್ತೆ, ದ ಸಿಲಿಂಡರ್ ಏರಿಯಾ ರೇಷಿಯೋ ಫುಲ್ ಪೊಸಿಷನ್ ಆಫ್ ದ ಸರ್ಫೇಸ್ ಟು ದ ಆನ್ಯುಲಾರ್ ಪಿಸ್ಟನ್. ಆನ್ಯುಲಾರ್ ಪಿಸ್ಟನ್ಸ್ ಅಂದ್ರೆ ಆ ಮುಂಭಾಗ ರಾಡ್ ಎಂಡ್ ಇರ್ತದಲ್ಲ, ಮೇಲ್ಭಾಗನ ಆನ್ಯುಲಾರ್ ಪಿಸ್ಟನ್ಸ್ ಅಂತ ನಾವು ಸರ್ಫೇಸ್ ಅಂತ ಕರಿತೀವಿ. ಅದು ಎಷ್ಟಿರ್ತದೆ ಅಂದ್ರೆ ರೇಷಿಯೋ 2:1 ಇರುತ್ತೆ. ಇದರಿಂದ ಏನಾಗುತ್ತೆ, ರಿಸಲ್ಟ್ ಪಿಸ್ಟನ್ ಏರಿಯಾ ಏನಿರುತ್ತೆ ಅದು ಓನ್ಲಿ ಆಫ್ ದ ಸೈಜ್ ಆಫ್ ದ ಪಿಸ್ಟನ್. ಪಿಸ್ಟನ್ ರಾಡ್ ಏರಿಯಾ ಏನಿದೆ ಅದು ಆಫ್ ಸೈಜ್, ಪಿಸ್ಟನ್ ಏರಿಯಾಗಿಂತ ಆಫ್ ಸೈಜ್ ಇರುತ್ತೆ. ಹಾಗಾಗಿ ರಿಟರ್ನ್ ಸ್ಟ್ರೋಕ್ ಏನಾಗುತ್ತೆ, ಡಬಲ್ ಆಗುತ್ತೆ. ರಿಟರ್ನ್ ಸ್ಟ್ರೋಕ್ ಇಸ್ ಟ್ವೈಸ್ ಆಸ್ ಫಾಸ್ಟ್ ಆಸ್ ಅಡ್ವಾನ್ಸ್ ಇನ್ ದ ಸ್ಟ್ರೋಕ್. This is bypass circuit. In most machine, punching machines ನಲ್ಲಿ ಯೂಸ್ ಮಾಡ್ತಾರೆ, ಸೀರಿಂಗ್ ಮೆಷಿನ್ಸ್ ನಲ್ಲಿ ಯೂಸ್ ಮಾಡ್ತಾರೆ. ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಡಿಫರೆನ್ಷಿಯಲ್ ಸಿಲಿಂಡರ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇನ್ ಮೋಸ್ಟ್ ಆಫ್ ದ ಮೆಷಿನ್ ಲೆಸ್ ಅಡ್ವಾನ್ಸ್ ಸ್ಪೀಡ್ ಇಸ್ ರಿಕ್ವೈರ್ಡ್, ಬಟ್ ಇನ್ ಸಮ್ ಮೆಷಿನ್ ಹೈ ಸ್ಪೀಡ್ ಇಸ್ ರಿಕ್ವೈರ್ಡ್. ಕೆಲವು ಮೆಷಿನ್ಸ್ ನಲ್ಲಿ ಕಡಿಮೆ ಅಡ್ವಾನ್ಸ್ ಆಗಬೇಕು, ಕೆಲವು ಮೆಷಿನ್ಸ್ ನಲ್ಲಿ ರ್ಯಾಪಿಡ್ ಆಗಿ ಆಗಬೇಕು. ಸ್ಪೀಡ್ ಇಸ್ ರಿಕ್ವೈರ್ಡ್ ಇನ್ ಫಾರ್ವರ್ಡ್, ಹೈ ಸ್ಪೀಡ್ ಬೇಕು ನಮಗೆ, ಫಾರ್ವರ್ಡ್ ಸ್ಟ್ರೋಕ್ ಆಫ್ ದಿ ಪಿಸ್ಟನ್. ಲೈಕ್ ಇನ್ ಸೇರಿಂಗ್ ಅಂಡ್ ಪಂಚಿಂಗ್ ಮಿಷಿನ್ ನಲ್ಲಿ ಈ ರೀತಿ ಬೇಕಾಗುತ್ತೆ, ಹೈ ಸ್ಪೀಡ್ ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ದ ಪಿಸ್ಟನ್ ಏರಿಯಾ ಆಫ್ ದಿ ಡಿಫರೆನ್ಷಿಯಲ್ ಸಿಲಿಂಡರ್, ನಾಟ್ ಆಫ್ ಡಿಫರೆನ್ಷಿಯಲ್ ಸಿಲಿಂಡರ್ ಪಿಸ್ಟನ್ ಏರಿಯಾ ಏನಿರುತ್ತೆ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಸ್ಕ್ವೇರ್. ಆನ್ಯುಲಾರ್ ಪಿಸ್ಟನ್ ಸರ್ಫೇಸ್ ಏರಿಯಾ ಎಷ್ಟಿರುತ್ತೆ, 2 ಸೆಂಟಿಮೀಟರ್ಸ್, APR ಅಂತ ಕರಿತೀವಿ. ಅದು 2 ಸೆಂಟಿಮೀಟರ್ಸ್. ನೋಡಿ ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ, ಇಲ್ಲಿ ನಿಮಗೆ ಫಿಲ್ಟ್ರು, ಪ್ರೆಷರ್ ಗೇಜು, NRV, ಫ್ಲೋ ಪಾತು ಎಲ್ಲ ಕೊಟ್ಟಿದ್ದಾನೆ. DCV ಕೊಟ್ಟಿದ್ದಾನೆ, DCV ಇಲ್ಲಿ ಯೂಸ್ ಮಾಡಿದ್ದಾನೆ. ಸೊ ದೆನ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇದೆ. AP 10 ಸೆಂಟಿಮೀಟರ್ ಸ್ಕ್ವೇರ್ಡ್ ಅಂತ ಹೇಳ್ತಾನೆ. AP ಅಂದ್ರೆ ದಟ್ ಇಸ್ ಕಾಲ್ಡ್ ಪಿಸ್ಟನ್ ಏರಿಯಾ ಅಂತ ಕರಿತೀವಿ. AP ಅಂದ್ರೆ ಪಿಸ್ಟನ್ ಏರಿಯಾ ಆಫ್ ಪಿಸ್ಟನ್ ಅಂತ ಕರಿತೀವಿ. ದಿಸ್ ಇಸ್ ಪಿಸ್ಟನ್ ಏರಿಯಾ, ದಿಸ್ ಇಸ್ AP, ದಿಸ್ ಇಸ್ 10 ಸೆಂಟಿಮೀಟರ್ ಸ್ಕ್ವೇರ್ಡ್. ಸೊ ಇಲ್ಲಿ ಇರ್ತಕ್ಕಂಥ ಏರಿಯಾ, ಈ ಸೈಡ್ ಅಲ್ಲಿ ಇರ್ತಕ್ಕಂಥ ಏರಿಯಾ ಇಲ್ಲಿ ನಾನು ಆರೋ ಮಾರ್ಕ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಆ ಡಿಫರೆನ್ಷಿಯಲ್ ಸಿಲಿಂಡರ್ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್ ಸ್ಕ್ವೇರ್ಡ್. ಇನ್ನೊಂದು ಆನ್ಯುಲಾರ್ ಪಿಸ್ಟನ್ಸ್ ಅಂದ್ರೆ ನೋಡಿ ಇಲ್ಲಿ ಇರ್ತದಲ್ಲ, ಈ ರಾಡ್ ಇದೆಯಲ್ಲ, ರಾಡ್ನ ಮೇಲ್ಭಾಗ ಮತ್ತೆ ಕೆಳಭಾಗ ಇರ್ತದಲ್ಲ, ಆನ್ಯುಲಾರ್ ಪಿಸ್ಟನ್ಸ್ ಅಂತ ಕರಿತೀವಿ. ಅದನ್ನ ಆನ್ಯುಲಾರ್ ಪಿಸ್ಟನ್ ಏರಿಯಾ ಅಂತ ಕರಿತೀವಿ, ಆನ್ಯುಲಾರ್ ಪಿಸ್ಟನ್ ಸರ್ಫೇಸ್ ಏರಿಯಾ ಅಂತ ಕರಿತೀವಿ. ಅದು ಸಮ್ 2 ಸೆಂಟಿಮೀಟರ್ ಸ್ಕ್ವೇರ್ಡ್ ಅಥವಾ 5 ಸೆಂಟಿಮೀಟರ್ ಸ್ಕ್ವೇರ್ಡ್ ಅಂತ ಹೇಳಿ ಇಲ್ಲಿ ತೋರಿಸಿದ್ದಾರೆ. ದ MP delivers QP is equal to 101 per minute, so that speed of the piston in advance and return stroke is given below. That means regeneration circuits apply only to single rod cylinder, ಅಂದ್ರೆ single acting cylinders in the extended directions ನಲ್ಲಿ ನಾವು ಯೂಸ್ ಮಾಡ್ತೀವಿ. ಅಡ್ವಾನ್ಸ್ ಅಂಡ್ ರಿಟರ್ನ್ ಸ್ಪೀಡ್ ಅಂತ ನಾನು ಹೇಳಿದೆ. ಆಸ್ ವಿ ನೋ ಫ್ರಮ್ ಪ್ರೀವಿಯಸ್ ಟಾಪಿಕ್ಸ್, V is equal to Q by A.
Q pump is equal to 101 divided by minute, that is equal to 10,000 centimeter cube per minute ಅಂತ ನಾವು ಅದನ್ನ ಕರಿತೀವಿ. ಅಡ್ವಾನ್ಸ್ ಸ್ಪೀಡ್ ಬಂದ್ರೆ ವಿ ಅಡ್ವಾನ್ಸ್ 10,000 centimeter cube divided by 10 centimeter squared minute ಅಂತ ನಾವು ಕರಿತೀವಿ. That is V in advance is equal to 1000 centimeter per minute. 1000 centimeter per minute. ಅಲ್ಲಿಗೆ ದಟ್ ಈಸ್ 10 ಮೀಟರ್ ಪರ್ ಮಿನಿಟ್ ಆಗುತ್ತೆ ಅದು ಅಡ್ವಾನ್ಸ್ ಸ್ಪೀಡ್. ಇನ್ನು ರಿಟರ್ನ್ ಸ್ಪೀಡ್ ಬಂದ್ರೆ ವಿ ರಿಟರ್ನ್ಸ್ ಇಸ್ ಈಕ್ವಲ್ ಟು 10,000 centimeter cube divided by 2 centimeter squared per minute ಅದು. ಸೊ ದಟ್ ಈಸ್ ರಿಟರ್ನ್ ಸ್ಪೀಡ್ ಬಂದು 5000 centimeter per minute ಅಥವಾ 550 centimeter 50 ಮೀಟರ್ ಪರ್ ಮಿನಿಟ್ ಆಗುತ್ತೆ, ನಾಟ್ ಸೆಂಟಿಮೀಟರ್, ಮೀಟರ್ ಪರ್ ಮಿನಿಟ್ ಆಗುತ್ತೆ ಅದು. ಇನ್ನು ಬೈಪಾಸ್ ಸರ್ಕ್ಯೂಟ್ ನಲ್ಲಿ ಫ್ರಮ್ ಈ ರಿಸಲ್ಟ್ ಅನ್ನ ನಾವು ಅಬ್ಸರ್ವ್ ಮಾಡುವಾಗ ಫ್ರಮ್ ದಿಸ್ ರಿಸಲ್ಟ್ ಇಟ್ ಕ್ಯಾನ್ ಬಿ ಸೀನ್ ದಟ್ ದ ಏರಿಯಾ ರೇಷಿಯೋ ಅಂತ ಏನ್ ಕರಿತೀವಿ, ಪಿಸ್ಟನ್ ಅಥವಾ ಹ್ಯಾನುಲಾರ್ ಏರಿಯಾ ರೇಷಿಯೋ ಏನ್ ಕರಿತೀವಿ, ಆಸ್ ಡೈರೆಕ್ಟ್ ಎಫೆಕ್ಟ್ ಆನ್ ಸ್ಪೀಡ್ ಅಂತ. ಇಲ್ಲಿ ಏರಿಯಾ ರೇಷಿಯೋ ಯಾವ್ದ್ರ ಮೇಲೆ ಡೈರೆಕ್ಟ್ ಎಫೆಕ್ಟ್ ಆಗ್ತಾ ಇದೆ, ಸ್ಪೀಡ್ ಮತ್ತೆ ಟೈಮ್ ಮೇಲೆ ಎಫೆಕ್ಟ್ ಆಗ್ತದೆ. ಫಾರ್ ಗೆಟಿಂಗ್ ಮೋರ್ ಫಾರ್ವರ್ಡ್ ಸ್ಪೀಡ್ ಇನ್ ಡಿಫರೆನ್ಷಿಯಲ್ ಸಿಲಿಂಡರ್ we can utilize the oil of rod side of cylinder into the piston side. Such a circuit is known as regeneration circuit or bypass circuit. For getting more forward speed in differential cylinder used in a hydraulic system, we can utilize the oil of rod side of cylinder into the piston side. Such a circuit is known as regeneration circuit or bypass circuit ಅಂತ ನಾವು ಅದನ್ನ ಕರೀತೀವಿ. ಇದೇ ನಿಮಗೆ ಚಿತ್ರದಲ್ಲಿ ಕೊಟ್ಟಿರತಕ್ಕಂಥದ್ದು ಬೈಪಾಸ್ ಸರ್ಕ್ಯೂಟ್. QP ಅಂದ್ರೆ ದಟ್ ಇಸ್ ಕಾಲ್ಡ್ ಪಂಪ್ ಡೆಲಿವರಿ ಅಂತ ಕರಿತೀವಿ. ದಿಸ್ QP ಪಂಪ್ ಡೆಲಿವರಿ. ಅಡ್ವಾನ್ಸ್ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ QR ಅಂತ ಕೊಟ್ಟಿದ್ದಾನೆ. ದಿಸ್ ಇಸ್ QR ರಿಟರ್ನ್ ಡೆಲಿವರಿ ಫ್ರಮ್ ಪಿಸ್ಟನ್ ರಾಡ್ ಏರಿಯಾ. ಅಂಡ್ Q ಟೋಟಲ್ ಅಂತ ಕರಿತೀವಿ QT. ಪಂಪ್ ಡೆಲಿವರಿ Q ಟೋಟಲ್ ಏನಾಗುತ್ತೆ, ಪಂಪ್ ಡೆಲಿವರಿ ಪ್ಲಸ್ ರಿಟರ್ನ್ ಡೆಲಿವರಿ ಫ್ರಮ್ ಪಿಸ್ಟನ್ ರಾಡ್ ಏರಿಯಾ. It means oil which is going inside the piston end of the cylinder is more than the pump flow. ಈ ಸಿಲಿಂಡರ್ ಎಂಡ್ ಒಳಗಡೆ ಹೋಗುತ್ತಲ್ಲ ಆಯಿಲ್, ಇನ್ಸೈಡ್ ದ ಸಿಲಿಂಡರ್ ಎಂಡ್ ಒಳಗಡೆ ಹೋಗುತ್ತಲ್ಲ ಆಯಿಲ್, ಆಯಿಲ್ ವಿಚ್ ಇಸ್ ಗೋಯಿಂಗ್ ಇನ್ಸೈಡ್ ದ ಪಿಸ್ಟನ್ ಎಂಡ್ ಆಫ್ ದ ಸಿಲಿಂಡರ್ ಇಸ್ ಮೋರ್ ದೆನ್, ಜಾಸ್ತಿ ಇರುತ್ತೆ. ಯಾವ್ದಕ್ಕಿಂತ ಪಂಪ್ ಫ್ಲೋಗಿಂತ ಸಿಲಿಂಡರ್ ಎಂಡ್ ಅಲ್ಲಿ ಹೋಗ್ತಾ ಇರ್ತದಲ್ಲ ಪಿಸ್ಟನ್ ಎಂಡ್ ಅಲ್ಲಿ ಆಯಿಲ್, ಅದು ಜಾಸ್ತಿ ಇರುತ್ತೆ. ಅಂಡ್ ಮೋರ್ ಫ್ಲೋ ಮೀನ್ಸ್ ಮೋರ್ ಸ್ಪೀಡ್ ಆಫ್ ಆಕ್ಚುಯೇಟರ್. ಮೋರ್ ಫ್ಲೋ ಜಾಸ್ತಿ ಇದೆ ಅಂದ್ರೆ ಸ್ಪೀಡ್ ಕೂಡ ಏನಿದೆ ಅಂತ ಅರ್ಥ, ಜಾಸ್ತಿ ಇದೆ ಅಂತ. When the rod end ports is directly connected to the piston end port, then during the forward stroke of piston rod end, oil is recirculated and added on the piston end of the cylinder. ಯಾವಾಗ ರಾಡ್ ಎಂಡ್ ಇರ್ತಕ್ಕಂಥ ಪೋರ್ಟ್ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರ್ತದ ಪಿಸ್ಟನ್ ಎಂಡ್ಗೆ, ಪಿಸ್ಟನ್ ಎಂಡ್ ಪೋರ್ಟ್ಗೆ, ಫಾರ್ವರ್ಡ್ ಸ್ಟ್ರೋಕ್ ಆಫ್ ದ ಪಿಸ್ಟನ್ ನಲ್ಲಿ ಆ ರಾಡ್ ಎಂಡ್ ಅಲ್ಲಿ ಇರ್ತಕ್ಕಂಥ ಆಯಿಲ್ ಏನಾಗುತ್ತೆ, ರೀಸರ್ಕ್ಯುಲೇಟೆಡ್ ಆಗುತ್ತೆ. ರೀಸರ್ಕ್ಯುಲೇಟೆಡ್ ಆಗಿ ಅದು ಪಿಸ್ಟನ್ ಎಂಡ್ ಆಫ್ ದ ಸಿಲಿಂಡರ್ಗೆ ಆಡ್ ಆಗ್ತದೆ, ಯಾವುದು ಅಲ್ಲಿರ್ತಕ್ಕಂಥ ಆಯಿಲ್. ಸೊ ಇದೇ ಬೈಪಾಸ್ ಸರ್ಕ್ಯೂಟ್ ನಲ್ಲಿ ಆಗ್ತಕ್ಕಂಥ ಒಂದು ಕಾರ್ಯ. ಸೊ ದಿಸ್ ಇಸ್ ಬೈಪಾಸ್ ಸರ್ಕ್ಯೂಟ್. ಬಿಲೋ ಸರ್ಕ್ಯೂಟ್ ಇಸ್ ದ ಎಕ್ಸಾಂಪಲ್ ಆಫ್ ರೀಜನರೇಷನ್ ಸರ್ಕ್ಯೂಟ್ ಅಂತ ಕರಿತೀವಿ. 3/2 ವಾಲ್ವ್ ನಲ್ಲಿ ಯೂಸ್ ಮಾಡಿದ್ದಾರೆ. ಸೊ ದಿಸ್ ಇಸ್ ದ ರೀಜನರೇಷನ್ ಸರ್ಕ್ಯೂಟ್. In normal conditions, without actuation, oil is only going on the rod side. Rod side ನಲ್ಲಿ ಹೋಗ್ತಾ ಇದೆ, actuation ಆಗಿಲ್ಲ. And from the piston end of the cylinder, oil is coming back into the tank. So oil ಏನಾಗುತ್ತೆ, piston end ಅಲ್ಲಿ ಇರತಕ್ಕಂಥದ್ದು coming back to the tank, so that the piston remains in retracted position. Piston ಅವಾಗ retracted positions ನಲ್ಲೇ ಇರ್ತದೆ normal conditions. In actuated condition of valve, A port and B port are connected to P port. A port ಮತ್ತೆ B port. A and B is working port. P ಅನ್ನೋ supply port connected. Means pump flow is added with flow or rod side. Pump flow ಏನಾಗುತ್ತೆ, rod side ಗೆ ಆಡ್ ಆಗುತ್ತೆ, ಫ್ಲೋ ಆಗ್ತಕ್ಕಂಥದ್ದು. ದಟ್ ಈಸ್ Q ಟೋಟಲ್ ಏನಾಗುತ್ತೆ, ಪಂಪ್ ಡೆಲಿವರಿ ಪ್ಲಸ್ ರಿಟರ್ನ್ ಡೆಲಿವರಿ. ಈಗಾಗಲೇ ನಾನು ತೋರಿಸ್ತೆ, ಪಂಪ್ ಡೆಲಿವರಿ ಪ್ಲಸ್ ರಿಟರ್ನ್ ಡೆಲಿವರಿ ಎರಡು ಮಾಡಿದ್ರೆ Q total, that is called
total oil, quantity of the oil. Then more flow is going inside the cylinder in actuated condition. ಜಾಸ್ತಿ ಫ್ಲೋ ಏನಾರ ಕೊಟ್ಬಿಟ್ರೆ ಸಿಲಿಂಡರ್ ಒಳಗಡೆಗೆ ಸ್ಪೀಡ್ ಏನಾಗುತ್ತೆ, ಸ್ಪೀಡ್ ಬಿಕಮ್ಸ್ ವೆರಿ ಹೈ. ಆ ಒಂದು ಸರ್ಕ್ಯೂಟ್ ಜಾಸ್ತಿ ಫ್ಲೋ ಸಿಲಿಂಡರ್ ಒಳಗಡೆ ಆಗ್ತಾ ಇದೆ, ಅವಾಗ ಏನಾಗುತ್ತೆ, ಸ್ಪೀಡ್ ಆಕ್ಚುಯೇಟೆಡ್ ಕಂಡೀಷನ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ನೋಡಿ, ಯು ಕ್ಯಾನ್ ಸಿ ಇಲ್ಲಿಂದ ಈಗ ಸಿಲಿಂಡರ್ ರಿಟರ್ನ್ ಸ್ಟ್ರೋಕ್ ಆಗ್ತಾ ಇದೆ, ಇಲ್ಲಿ ಬಂದು ಇದು ಟ್ಯಾಂಕ್ ರಿಸರ್ವಾಯರ್ಗೆ ಬರ್ತಾ ಇದೆ. ಎ ಟು ಪಿ ಕನೆಕ್ಟ್ ಆಗಿರ್ತಕ್ಕಂಥದ್ದು ಈ ಚಿತ್ರದಲ್ಲಿ. ಸೊ ದಿಸ್ ಇಸ್ ಬೈಪಾಸ್ ಸರ್ಕ್ಯೂಟ್. ಸೊ ನಾವು ಹೈಡ್ರಾಲಿಕ್ ಸಿಲಿಂಡರ್ಸ್ ಬಗ್ಗೆ ನಾವು ನೋಡಿದೀವಿ. ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಯಾವ ರೀತಿ ಹೈಡ್ರಾಲಿಕ್ ಸಿಲಿಂಡರ್ಸ್ ಅನ್ನ ಆಕ್ಚುಯೇಟ್ ಮಾಡ್ಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಹಾಗಾಗಿ ಇಲ್ಲಿ 2x2, 3x2, 4x2 ಈ ರೀತಿ ಡಿಫರೆಂಟ್ DCB ಅನ್ನ ಯೂಸ್ ಮಾಡಿದೀವಿ. ಅಲ್ಲಿ ಬೈಪಾಸ್ ಸರ್ಕ್ಯೂಟ್ ಅಂದ್ರೆ ಏನು ಅಂತ ನಿಮಗೆ ಈ ತರಗತಿನಲ್ಲಿ ತಿಳಿಸಿದ್ದೀನಿ. ಸೊ ನಿಮಗೆ ಹೆಚ್ಚಿನ ಬರಬೇಕಾದ್ರೆ ನಿಮಿ ಸೆಕೆಂಡ್ ಇಯರ್ 4th ಸೆಮ್ ವೀಕ್ ನಂಬರ್ 92 ನಲ್ಲಿ ಇದ್ರ ಬಗ್ಗೆ ನಿಮಗೆ ವಿವರವಾಗಿ ಇದೆ, ನೀವು ರೆಫರ್ ಮಾಡಬಹುದು. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.